ಸಿಎಂ ಸಿದ್ದರಾಮಯ್ಯ ನಿನ್ನೆ ತಮ್ಮ 16ನೇ ಬಜೆಟ್ನ ಮಂಡಿಸಿದ್ದಾರೆ. ಈ ಬಾರಿ 4,09,000 ಕೋಟಿಗೂ ಹೆಚ್ಚು ಮೊತ್ತದ ಬಜೆಟ್ನ ಮಂಡಿಸಿದ್ದಾರೆ. ಮಂಡಿ ನೋವಿನ ನಡುವೆಯೂ ಕೂಡ ಸತತ 3 ಗಂಟೆಗಳ ಕಾಲ 35 ನಿಮಿಷಗಳ ಕಾಲ ಬಜೆಟ್ನ ಮಂಡಿಸಿದ್ದಾರೆ. ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಸಿಎಂ 51,300 ಕೋಟಿಯನ್ನು ಎತ್ತಿಟ್ಟಿದ್ದಾರೆ. ಜೊತೆಗೆ ಶಿಕ್ಷಣ ಸಚಿವಾಲಯಕ್ಕೆ 45,286 ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,955 ಕೋಟಿ, ಇಂಧನ ಸಚಿವಾಲಯಕ್ಕೆ 26,896 ಕೋಟಿಯನ್ನು ಕೊಟ್ಟಿದ್ದಾರೆ. ಬಜೆಟ್ ಮಂಡನೆ ವೇಳೆ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಜಿಎಸ್ಟಿ ಜಾರಿಯಿಂದ ರಾಜ್ಯಕ್ಕೆ ಆದಂಥ ರಾಜಸ್ವ ನಷ್ಟ ಸಂಪೂರ್ಣವಾಗಿ ಸರಿದೂಗಿಸಲಿಕ್ಕೆ ಕೇಂದ್ರ ಸರ್ಕಾರ ವಿಫಲವಾಗಿದೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯದ ತೆರಿಗೆ ಪಾಲು ಕಡಿಮೆಯಾಗಿದೆ. ಇದರಿಂದ ರಾಜ್ಯವು ವಿತ್ತೀಯ ಕೊರತೆ ಎದುರಿಸುವಂತಾಯಿತು. ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿದಂಥ 5,300 ಕೋಟಿ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಕಿಡಿಕಾರಿದರು. 23-24ನೇ ಸಾಲಿನ ಕೇಂದ್ರ ಸರ್ಕಾರದ ಆಯವ್ಯಯ ಭಾಷಣದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರುಗಳನ್ನು ಘೋಷಿಸಿತ್ತು. ಆದರೆ ಕೇಂದ್ರ ಸರ್ಕಾರವು ಇದುವರೆಗೂ ಯಾವುದೇ ಅನುದಾನ ಬಿಡುಗಡೆ ಮಾಡಿರುವುದಿಲ್ಲ. ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯನ್ನು ಹೆಚ್ಚಿಸುವ ಬಗ್ಗೆ 16ನೇ ಹಣಕಾಸು ಆಯೋಗದ ಮುಂದೆ ರಾಜ್ಯವು ಪ್ರಬಲವಾಗಿ ತನ್ನ ವಾದವನ್ನು ಪ್ರತಿಪಾದಿಸಿದೆ. ಆರೋಗ್ಯಕರ ಮತ್ತು ಸಾಮರಸ್ಯದ ಆರ್ಥಿಕ ಒಕ್ಕೂಟ ರೂಪಿಸಲು ರಾಜ್ಯಗಳಿಗೆ ನೀಡುವ ತೆರಿಗೆ ಪಾಲನ್ನು ಸಮಾನತೆ ಮತ್ತು ದಕ್ಷತೆಯನ್ನು ಆಧರಿಸಿ ಹಂಚಿಕೆ ಮಾಡುವಂತೆ ಹಣಕಾಸು ಆಯೋಗಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. ರಾಜ್ಯ ಬಜೆಟ್ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಇದು ಅತ್ಯುತ್ತಮ ಬಜೆಟ್ ಆಗಿದೆ. ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟ್ ಮಂಡಿಸಲಾಗಿದೆ. ಬೆಂಗಳೂರಿಗೆ ಅತಿ ಹೆಚ್ಚು ಹಣವನ್ನು ಕೊಡಲಾಗಿದೆ. ಶಾಸಕರಿಗೆ 8,000 ಕೋಟಿ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ. ಬೆಂಗಳೂರಿಗೆ ಹೆಚ್ಚಿನ ಅನುದಾನ ಸಿಕ್ಕಿದೆ ಅಂತ ಹೇಳಿದರು. ಕರ್ನಾಟಕ ರಾಜ್ಯದ ಇತಿಹಾಸ ಕಂಡಂಥ ಅತಿ ಉತ್ತಮವಾದಂಥ ಬಜೆಟ್. ಎಲ್ಲ ವರ್ಗಕ್ಕೂ ಕೂಡ ಅಭಿವೃದ್ಧಿಯ ಚಿಂತೆಗೋಸ್ಕರ ಮಾಡಿದಂಥ ಒಂದು ಬಜೆಟ್. 8,000 ಕೋಟಿ ಎಲ್ಲ MLAಗಳು ಕೊಡೋಕ್ಕೋಸ್ಕರನೇ ಇಟ್ಟಿದ್ದೀವಿ. ಸೊ ಇರಿಗೇಷನ್ನು, PWD, ಸೋಷಿಯಲ್ ವೆಲ್ಫೇರು, ಹೆಲ್ತು ಮತ್ತು ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಹಣವನ್ನು ಇವತ್ತು ಕೊಟ್ಟಿದೆ. ಅಭಿವೃದ್ಧಿಯ ಪಥಕ್ಕೆ ಕರ್ನಾಟಕ ರಾಜ್ಯ. ಅದಕ್ಕೋಸ್ಕರ ಬೆಂಗಳೂರಿಗೆ ಅತಿ ಉತ್ತಮವಾದಂಥ ಬೆಂಗಳೂರು. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಬಿಜೆಪಿ ಟೀಕೆ ವ್ಯಕ್ತಪಡಿಸಿದೆ. ಆರ್ ಅಶೋಕ್ ಮಾತನಾಡಿ, ಅಲ್ಪಸಂಖ್ಯಾತರಿಗೆ ಭರಪೂರ ಕೊಡುಗೆ ಕೊಟ್ಟಿದ್ದಾರೆ. ಇದು ಮುಸ್ಲಿಂ ಓಲೈಕೆಯ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಯತ್ನಾಳ್, ಸುನೀಲ್ ಕುಮಾರ್, ಅರವಿಂದ್ ಬೆಲ್ಲದ್ ಕೂಡ ಹಾಗೂ ಸಿಟಿ ರವಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸಕ್ಕೆ, ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ ಇದೆ. ಮುಸ್ಲಿಮರ ಹೇಳಿದೆ ಸಾಬರ್ ಬಡ್ಜೆಟ್ ಅಂತ. ಮುಸ್ಲಿಮರ ಬಡ್ಜೆಟ್ಟು ಓಟಿನ ಋಣ ತೀರ್ಸೋಂಥ ಬಡ್ಜೆಟನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಕಂಪೌಂಡ್ ಕಟ್ಟಲಿಕ್ಕೆ 150 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಜೈನರಿಗಿಲ್ಲ, ಕ್ರಿಶ್ಚಿಯನ್ರಿಗೇನೂ ಇಲ್ಲ. ಈ ರೀತಿ ಒಂದು ಕೋಮನ್ನು ಸಂತಾನ ಮಾಡುವಂಥ ಒಂದು ಬಜೆಟ್ ಆಗಿದೆ. ಇದು ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರೇನು ನಿರ್ಗಮನದ ಬಜೆಟ್ ಆಗಿ ಇವತ್ತು ಪರಿವರ್ತನೆ ಆಗಿದೆ. 1,16,000 ಕೋಟಿ ರೂಪಾಯಿಯ ಸಾಲವನ್ನು ಮಾಡಿ ನಾನು ಬಹಳ ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಯಾವುದೇ ಮೂಲಭೂತ ಸೌಕರ್ಯವನ್ನು ಇಡೀ ಕರ್ನಾಟಕದ ಜನರಿಗೆ ಕೊಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ನಿರಾಶೆಯನ್ನು ಇವತ್ತು ಮೂಡಿಸಿದೆ. ಇದು ಸಂಪೂರ್ಣವಾಗಿ ಸಂವಿಧಾನದ ವಿರೋಧ ಇರುವಂಥ ಕೆಲಸ ಈ ಬಜೆಟ್ ಮೂಲಕ ಅವರು ಮಾಡ್ತಿದ್ದಾರೆ. ಯಾಕಂದರೆ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರಿಗೆ ಅಥವಾ ಮುಸ್ಲಿಮರಿಗೆ ರಿಸರ್ವೇಷನ್ನು ಇಟ್ಟಿಲ್ಲ, ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಇಲ್ಲ. ಆದರೆ ಈ ಬಜೆಟ್ ಮೂಲಕ ತಮ್ಮ ಸ್ವಂತ ಅಜೆಂಡಾ ಮತ್ತು ಇದರಲ್ಲಿ ಪುಷ್ ಮಾಡುವಂಥ ಪ್ರಯತ್ನ ಶ್ರೀ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಈ ಹಳೆ ಹುಬ್ಬಳ್ಳಿ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ದರೆ ಮೈಸೂರಿನಲ್ಲಿ ಮೊನ್ನೆ ಮತ್ತೆ ಪ್ರಕರಣ ಅಂತ ನಡೀತಿರಲಿಲ್ಲ. ಇಲ್ಲಿ ಇಂಥವ್ರಿಗೆ ಕುಮ್ಮತ್ತು ಕೊಡೋ ರೀತಿಯಿಂದಲೇ ಅವ್ರಿಗೆ ಅನಿಸಿದೆ, ನಾವೇನು ಮಾಡಿದ್ರು ನಡೆಯುತ್ತೆ, ಬಾರಕ್ಕೆ ಮಾಫ್ ಬೇಕಾದ ಮಾಡೋಣ, ನಾವು ನಮ್ಮ ವೋಟ್ ಬ್ಯಾಂಕು ಟ್ಯಾಕ್ಟಿಸ್ ಇದೆಯಲ್ಲ, ಬೆದರಿಸೋ ರಾಜಕೀಯ ನೀತಿ, ಅದರ ಮೇಲೆ ನಾವು ದಕ್ಕಿಸ್ಕೋಬೋದು ಅಂತ ಅಂದ್ಕೊಂಡಿದ್ದಾರೆ. ಅದ್ರ ಪರಿಣಾಮನೇ ಇವತ್ತು ಬಜೆಟ್ನಲ್ಲಿ ಗುತ್ತಿಗೆಗೆ ಮೀಸಲಾತಿ
ನೀವು ಸುಮ್ಮನೆ ಪಾಕಿಸ್ತಾನ ಮುಸ್ಲಿಂ ಅಂದರೆ ಬಿಜೆಪಿಯವರಿಗೆ ಸಂಜೀವಿನಿ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಅವರು ಪಾಕಿಸ್ತಾನದ ಬಗ್ಗೆ ಮಾತನಾಡೋದು ಸಹಜ, ಅದನ್ನು ಬಿಟ್ಟು ಅವರಿಗೆ ಏನಿದೆ, ಪಾಕಿಸ್ತಾನದವರು ಇಲ್ಲೇ ಎಲ್ಲಿಯಾದರೂ ಇರಬೇಕು ನೋಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹೋಗುವಂಥ ಪ್ರಯತ್ನ ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ಸೊ ನಾವೇನು ನಿರೀಕ್ಷೆ ಮಾಡಿದ್ದೀವಿ, ನಮ್ಮ ಪಕ್ಷ, ನಮ್ಮ ಸರ್ಕಾರ ಆ ದಾರಿಯಲ್ಲಿ ಮಾಡುವಂಥ ಪ್ರಯತ್ನ ನಮ್ಮ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವ್ರಿಗೇನು ಅದನ್ನು ಬಿಟ್ಟರೆ ಬೇರೆ ಏನು ಹೇಳೋದು. ಪಾಕಿಸ್ತಾನ ಅಂದರೆ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ. ಅವ್ರು ಇಲ್ಲೇ ಬಂದರೆ ಆಮೇಲೆ ಧಾರವಾಡ ಹತ್ತಿರ ಅಂತ ಹಿಂಗೆ ಅಲರ್ಟ್ ಆಗ್ತಾರೆ. ಆದರೆ ಅವ್ರು ಹೇಳಿದ್ರೆ ಅವರು ಬದುಕ್ತಾರೆ. ಅವ್ರಿಗೆ ಸಂಜೀವನಿ ಇದ್ದಂಗೆ ಅದು ಪಾಕಿಸ್ತಾನ. ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಸಿನಿಮಾ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕನ್ನಡ ಚಲನಚಿತ್ರ ಪ್ರೋತ್ಸಾಹಕ್ಕಾಗಿ OTT ವೇದಿಕೆ ಸೃಷ್ಟಿ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲ ಮಲ್ಟಿಪ್ಲೆಕ್ಸ್, ಎಲ್ಲ ಚಿತ್ರಮಂದಿರಗಳಲ್ಲಿ 200 ಟಿಕೆಟ್ ಫಿಕ್ಸ್ ಮಾಡುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಪ್ರದರ್ಶಕ ವಲಯದ ಕಾರ್ಯದರ್ಶಿ ಕುಶಾಲ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿಂದು ಕಲ್ಯಾಣ ಪಥ ಯೋಜನೆಯ ಪ್ರಾರಂಭೋತ್ಸವಕ್ಕೆ ಚಾಲನೆ ಸಿಗಲಿದೆ. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಜೇವರ್ಗಿ ತಾಲೂಕಿನ ಕಟ್ಟಿ ಸಂಗವಿ ಬಳಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಳಿ ಕಾರ್ಯಕ್ರಮ ನಡೆಯಲಿದೆ. 38 ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಒಟ್ಟು 1166 ಕಿಲೋಮೀಟರ್ ಉದ್ದದ ರಸ್ತೆಗಳನ್ನು 1000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇರುವಂಥ ಯೋಜನೆ ಇದಾಗಿದೆ. ಮುಡಾ ಪ್ರಕರಣದಲ್ಲಿ ಇಡಿ ತನಿಖೆ ರದ್ದು ಕೋರಿ ಸಿಎಂ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಸದ್ಯ ಪ್ರಕರಣ ಸಂಬಂಧ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು. ಸದ್ಯ ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದಿದ್ದು ಸಚಿವ ಭೈರತಿ ಸುರೇಶ್ ಹಾಗೂ ಪಾರ್ವತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಇಡಿ ಸಮನ್ಸ್ನ ರದ್ದು ಮಾಡಿದೆ. ನಾವು ಭೈರತಿ ಸುರೇಶ್ ಅವರ ಪಿಟಿಷನಲ್ಲಿ ಸಮನ್ಸ್ ರದ್ದುಗೊಳಿಸುವ ಒಂದು ಅರ್ಜಿ ಹಾಕಿದ್ವಿ. ಪಾರ್ವತಿಯವರ ಪಿಟಿಷನಲ್ಲಿ ಸಮನ್ಸ್ ಹಾಗೂ ಎಂಟೈರ್ ಇಡಿ ಪ್ರೊಸೀಡಿಂಗ್ಸ್, ECIR ಪ್ರೊಸೀಡಿಂಗ್ಸ್ ಅನ್ನು ರದ್ದುಗೊಳಿಸುವ ಒಂದು ಅರ್ಜಿ ಹಾಕಿದ್ವಿ. ಎರಡೂ ಪಿಟಿಷನನ್ನು ಅಲೌಡ್ ಅಂಡ್ ಕ್ವಾಶ್ಡ್ ಅಂತ ಇಂದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ನಾವು ತಮ್ಮ ವಿರುದ್ಧದ ಜಾತಿ ನಿಂದನೆ ಪ್ರಕರಣವನ್ನು ರದ್ದು ಕೋರಿ ಮಾಜಿ ಶಾಸಕ ಮುನಿರತ್ನ ನಾಯ್ಡು ಸಲ್ಲಿಸಿದ್ದಂಥ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಪೀಠ ಅರ್ಜಿಯನ್ನು ವಜಾಗೊಳಿಸಿದೆ. ಮುನಿರತ್ನ ವಿರುದ್ಧ ವೈಯಾಲಿ ಕಾವಲ್ ಠಾಣೆಯಲ್ಲಿ ಜಾತಿ ನಿಂದನೆ ಕೇಸ್ ದಾಖಲಾಗಿತ್ತು. ಗುತ್ತಿಗೆದಾರ ಚೆಲುವರಾಜು ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ರು. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಂಥ ಮುನಿರತ್ನಗೆ ಈಗ ಹಿನ್ನಡೆಯಾಗಿದೆ. ಬಳ್ಳಾರಿಯ ವ್ಯಾಸನಕೆರೆ ಗಣಿಯಿಂದ ಅಕ್ರಮ ಅದಿರು ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಆನಂದ್ ಸಿಂಗ್ ಖುಲಾಸೆಗೊಂಡಿದ್ದಾರೆ. ಪ್ರಕರಣದಲ್ಲಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಆನಂದ್ ಸಿಂಗ್ ಅಲ್ಲದೆ ಪ್ರಕರಣದ ಎಲ್ಲಾ ಆರೋಪಿಗಳು ನಿರ್ದೋಷಿಗಳು ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. SB ಮಿನರಲ್ಸ್ಗೆ ಸೇರಿದಂತಹ ಗಣಿಯಿಂದ 16,987 ಮೆಟ್ರಿಕ್ ಟನ್ ಅದಿರನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗಿದೆ ಎಂಬ ಆರೋಪವಿತ್ತು. ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧಿತರಾಗಿರುವಂಥ ನಟಿ ರನ್ಯಾರ್ ಅವರನ್ನು ಕೋರ್ಟ್ ಮಾರ್ಚ್ 10ರವರೆಗೆ DRI ಅಧಿಕಾರಿಗಳ ಕಸ್ಟಡಿಗೆ ನೀಡಿದೆ. ಆರೋಪಿ ರನ್ಯಾರ್ ಅವರನ್ನು ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದಂಥ ಕೋರ್ಟ್ ಮಾರ್ಚ್ 10ರ ಸಂಜೆ 4 ಗಂಟೆಗೆ ಕಸ್ಟಡಿಗೆ ನೀಡಿದೆ. ಅಲ್ಲದೆ ಈ ವೇಳೆ ಕಸ್ಟಡಿಯಲ್ಲಿ 30 ನಿಮಿಷ ವಕೀಲರ ಭೇಟಿಗೆ ಅವಕಾಶ ನೀಡಿದ್ದು ಡೈಲಿ ಮೆಡಿಕಲ್ ಚೆಕಪ್ ಮಾಡಿಸಲಿಕ್ಕೆ ಸೂಚನೆ ನೀಡಿದೆ. ಅದರಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಟಿ ರನ್ಯಾರ್ ಅವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿದೆ. ಕೊಪ್ಪಳ ಜಿಲ್ಲೆಯ ಸಾಣಾಪುರದಲ್ಲಿ ನಡೆದಿದ್ದಂತಹ ವಿದೇಶಿ ಮಹಿಳೆ ಮೇಲಿನ ರೇಪ್ ಪ್ರಕರಣ ಸಂಬಂಧ ಹೋಟೆಲ್ ಮಾಲಕಿ ದೂರನ್ನು ಕೊಟ್ಟಿದ್ದಾರೆ. ನನ್ನ ಮೇಲೆ ಹಾಗೂ ಇಸ್ರೇಲ್ ಮಹಿಳೆಯ ಮೇಲೆ ರೇಪ್ ಆಗಿದೆ. ನನ್ನ ತಲೆಗೆ ಕಲ್ಲಿನಿಂದ ಜಜ್ಜಿದ್ದಾರೆ. ಬಳಿಕ 9,500 ರೂಪಾಯಿ ಕಿತ್ಕೊಂಡಿದ್ದಾರೆ ಅಂತ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಕೇಸ್ ದಾಖಲಿಸಿಕೊಂಡ ಪೊಲೀಸರು 3 ಆರೋಪಿಗಳಿಗಾಗಿ ತಲಾಶ್ ನಡೆಸಿದ್ದಾರೆ. ಇನ್ನೊಂದು ಕಡೆ ತುಂಗಭದ್ರಾ ಕಾಲುವೆಯಲ್ಲಿ ನಾಪತ್ತೆಯಾದ ಒರಿಸ್ಸಾ ಮೂಲದ ಬೀಬಾಸ್ಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಇವತ್ತು ಸಹ ಶೋಧ ಕಾರ್ಯ ಮುಂದುವರಿಕೆಯಾಗಲಿದೆ.
ರಾಘವೇಶ್ವರ ಶ್ರೀ ವಿರುದ್ಧದ 2ನೇ ಅತ್ಯಾಚಾರ ಪ್ರಕರಣವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. 2015ರಲ್ಲಿ ಗಿರಿನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಸಿಐಡಿ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಆರೋಪ ಪಟ್ಟಿ ಹಾಗೂ ಪ್ರಕ್ರಿಯೆ ರದ್ದುಪಡಿಸಲಿಕ್ಕೆ ಕೋರಿ ರಾಘವೇಶ್ವರ ಶ್ರೀ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು. ಇದೀಗ ಆದೇಶ ಪ್ರಕಟಿಸಿದ್ದು ರಾಘವೇಶ್ವರ ಶ್ರೀ ವಿರುದ್ಧದ 2ನೇ ಅತ್ಯಾಚಾರ ಪ್ರಕರಣವನ್ನು ರದ್ದುಗೊಳಿಸಿದೆ. ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗ್ರಾಮಾಡಳಿತಾಧಿಕಾರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹಾವೇರಿಯ ಗಾಂಧಿ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಹಂದಿಗನೂರು ಗ್ರಾಮಾಡಳಿತಾಧಿಕಾರಿ ಬಸವರಾಜ್ಗೆ ಹೃದಯಾಘಾತವಾಗಿದೆ. ಜಿಲ್ಲಾ ಆಸ್ಪತ್ರೆಗೆ ಸಾಗಿಸುವಾಗ ಬಸವರಾಜ್ ಮೃತಪಟ್ಟಿದ್ದಾರೆ. ಬೀದರ್ನಲ್ಲಿ ಸ್ವಂತ ಮನೆ ಇಲ್ಲದೆ ವೃದ್ಧೆಯೊಬ್ಬರು ಆಸ್ಪತ್ರೆಯ ಕ್ವಾರ್ಟರ್ಸ್ನಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಬಾಲ್ಕಿ ತಾಲೂಕಿನ ಡೋಣಗಾಪುರ ಗ್ರಾಮದ ವೃದ್ಧೆ ಮಹಾನಂದಬಾಯಿ ಮನೆ ಇಲ್ಲದೆ ಪರದಾಟವನ್ನು ಮಾಡ್ತಾ ಇದ್ರು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ರಾಜ್ಯ ಸರ್ಕಾರದ ಅನ್ನಭಾಗ್ಯ, ಗೃಹಲಕ್ಷ್ಮಿ, ವೃದ್ಧಾಪ್ಯ ವೇತನ ಸಿಗದೆ ವೃದ್ಧ ಮಹಾನಂದಬಾಯಿ ನಿತ್ಯ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದು, ಕೂಡಲೇ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಆಗಿಲ್ಲ ಹೋಗಿ ಬಂದೆ 2-3 ಸತಿ ಆಗಿಲ್ಲ. ಅದು ಆಧಾರ್ ಕಾರ್ಡ್ ಬೇಕಾದ್ರೆ ಆಗ್ಯದ ಹೊಂಟು, ರೇಷನ್ ಕಾರ್ಡ್ ಆಗಲೇ ಹೊಂಟಲಿಕ್ಕ ಅಕ್ಕಿ ಓದಿ ಎಲ್ಲ ಕೊಡ್ತಾವ್ರಿ. ಕೊಡ್ಲತ್ತರ ಅದೇ ಮಾಡ್ಕೊಂಡು ಹೋಗ್ತೀವಿ. ಯಾರು ಸರ್ಕಾರ ನಂಗೆ ಏನು ನೋವ ಪೈಸೆ ಇಲ್ಲ. ಒಂದು ತುಕಿ ಉಣ್ತೇವೆ, 2 ತುಕಿ ಉಣ್ತೇವೆ, ಯಾಕೆ ಉಪವಾಸ ಭೀ ಇರ್ತೇವೆ. ರೇಷನ್ ಕಾರ್ಡು ಮನಿ ಅದನ್ನೆಲ್ಲ ಆಗಬೇಕಲ್ಲ, ರೊಕ್ಕ ಅದನ್ನು ನಾ ಮಾಡ್ತಾರೆ ಅಂದು 5-6 ಪೈಕಿ ಕರೆದು. ಮತ್ತು ಇಲ್ಲಿ ಊರಾಗ ಏನದ ಅಂದ್ರೆ ಮನೆ ಇಲ್ದಕ್ಕೆ ಮಾದೇವನ ಗುಡಿಯಾಗ ಉಳಿದ್ರು. ಮತ್ತು ತಹಶೀಲ್ ಆಫೀಸ್ಗೆ 5-6 ಪೈಕಿ ಯಾವ ಅದು ತರಿ ಇದು ತರಿ ಇನ್ಕಮ್ ಸಹಿತ ನಾವೇ ತೆಗ್ಸಿದೆವು. ಖರೆ ಯಾರು ಕೇಳೋಕ್ಕೆ ತಯಾರಿದ್ದಿಲ್ಲ. ಅಜ್ಜಿ ರೇಷನ್ ಕಾರ್ಡ್ ಕಡೆಯಿಂದ ತಿರುಗಿದ ಹೈರಾಣಿ ಮಾಡಿ 1,000 ರೂಪಾಯಿ ಬಿಕ್ಕಿ ಬೇಡಿ ತಂದು ಹಾಕ್ಯಾಳ. ಖರೆ ಸೇತುವೆ ಮುರಿದು ಬಿದ್ದು 2 ವರ್ಷ ಕಳೆದರೂ ಕೂಡ ಬ್ರಿಡ್ಜ್ ಕಟ್ಟದೆ ನಿರ್ಲಕ್ಷ್ಯ ತೋರಿರುವಂತಹ ಆರೋಪ ಕೇಳಿಬಂದಿದೆ. ಸಚಿವ ಡಿ ಸುಧಾಕರ್ ಸ್ವಕ್ಷೇತ್ರದಲ್ಲಿ ಈ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗದ ಮಾಧ್ಯಾನಹೊಳೆ ಸಮುದ್ರದ ಹಳ್ಳಿ ನಡುವಿನ ರಸ್ತೆ ಸಂಪರ್ಕ ಸೇತುವೆ 2022ರಲ್ಲೇ ಮುರಿದು ಬಿದ್ದಿದೆ. ತಾತ್ಕಾಲಿಕ ರಸ್ತೆ ನಿರ್ಮಿಸಿ ಕೈ ತೊಳೆದುಕೊಂಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಸೇತುವೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಿಲ್ಲ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಸಾದಲಿ ಗ್ರಾಮ ವ್ಯಾಪ್ತಿಯ ಜನರಿಗೆ 2 ದಶಕಗಳಿಂದ ರಸ್ತೆ ಭಾಗ್ಯವೇ ಸಿಕ್ಕಿಲ್ಲ. 3 ಕ್ಷೇತ್ರಗಳಿಗೆ ಹೊಂದಿಕೊಂಡಿರುವಂತಹ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮಕ್ಕೆ ಯಾವುದೇ ರಸ್ತೆ ಸೌಕರ್ಯ ಕಲ್ಪಿಸಲಾಗಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಶಾಸಕರ ಗಮನಕ್ಕೆ ತಂದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಗ್ರಾಮಸ್ಥರಿಗೆ ನ್ಯೂಸ್ 18 ಧ್ವನಿಯಾಗಿದೆ. ರಸ್ತೆಗಾಗಿ ಜನ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದು ಶಿಡ್ಲಘಟ್ಟ ತಾಲೂಕು ಸಾದ್ಲಿ ಹೋಬಳಿಯಲ್ಲಿ 2 ಪಂಚಾಯತ್, ಎಸ್ ದೇವಗನಹಳ್ಳಿ ಸಾದ್ಲಿ ಪಂಚಾಯತಿಗೆ ಸಂಬಂಧಪಟ್ಟಿರೋದು. ಚಿಕ್ಕಬಳ್ಳಾಪುರದಿಂದ ಕನೆಕ್ಟಿವ್ ರೋಡು, ಶಿಡ್ಲಘಟ್ಟದಿಂದ ಕನೆಕ್ಟಿವ್ ರೋಡು, ಬಾಗೇಪಲ್ಲಿಯಿಂದ ಕನೆಕ್ಟಿವ್ ರೋಡು. ಇದು 50 ವರ್ಷಗಳಿಂದ ಇದು ತಾಲೂಕಲ್ಲಿ ತುಂಬ ಬಾರ್ಡರ್ ಇದೆ. ಇದೇ ಲಾಸ್ಟ್ ಪಂಚಾಯತಿಗಳು ಬರೋದು. ಇದಕ್ಕೋಸ್ಕರ ನಮ್ಮ ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ರೀತಿಯಲ್ಲೂ ಇದನ್ನು ಕಡೆಗಣಿಸ್ತಾ ಇದ್ದಾರೆ. ಇವತ್ತು 50 ವರ್ಷದಿಂದ ಈ ರಸ್ತೆಗಳು ಆಗಿಲ್ಲ. ಈ ರಸ್ತೆಗಳು ನೋಡಿದ್ರೆ ಮಳೆಗಾಲದಲ್ಲಿ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ. 2 ವೀಲರ್ಸ್ ಒಂದು ಬಿದ್ದೋಗೋದು, ಕಾರುಗಳೇ ಸರಿಯಾಗಿ ಓಡಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಈಗ SLC ಎಕ್ಸಾಮಿನೇಷನ್ ನಡೀತಾ ಇದೆ, PUC ನಡೀತಾ ಇದೆ. 4 ಕಡೆ ಇದು ಸಾದ್ಲಿಯಲ್ಲಿ ಸೆಂಟ್ರ್ ಇಲ್ಲ. ಬೇರೆ ಕಡೆ ಹೋಗೋದಕ್ಕೆ ಬಸ್ಗಳು ಯಾವುದೂ ಬರ್ತಾ ಇಲ್ಲ. ಇದಕ್ಕೋಸ್ಕರ ಜನಗಳು ಬೇಸತ್ತು ಇದನ್ನು ಬೇಸಿಗೆ ಆರಂಭದಲ್ಲಿಯೇ ಕೋಲಾರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮಾಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯ ಲಕ್ಷ್ಮೀ ಲೇಔಟ್ನಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಿದ್ದು, ಈ ಬಗ್ಗೆ ಶಾಸಕ KY ನಂಜೇಗೌಡಗೆ ಮಹಿಳೆಯರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಹಿಳೆಯರು ದೂರು ಆಲಿಸಿದಂತಹ ಶಾಸಕ ನಂಜೇಗೌಡ ಕೂಡಲೇ ಪುರಸಭೆಯ ಮುಖ್ಯಾಧಿಕಾರಿಯನ್ನು ಕರೆಸಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಹೇಳಿದ್ದಾರೆ. ಕೊಪ್ಪಳಕ್ಕೆ ಆಗಮಿಸಿದಂಥ ಶೃಂಗೇರಿ ಶಾರದಾ ಪೀಠದ ವಿಧುಶೇಖರ ಭಾರತಿ ಶ್ರೀಗಳಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ. ಶ್ರೀ ಶಂಕರ ಸೇವಾ ಸಮಿತಿ ಟ್ರಸ್ಟ್ ನೇತೃತ್ವದಲ್ಲಿ ಸ್ವಾಗತ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು. ಕಿನ್ನಾಳ ರಸ್ತೆಯಲ್ಲಿರುವಂಥ ವಾಸವಿ ಮಂಗಲ ಭವನದ ತನಕ ಶೋಭಾಯಾತ್ರೆ ನಡೆಸಲಾಯಿತು. ವೇಳೆ ವಿವಿಧ ಮಹಿಳಾ ತಂಡಗಳು ವಾದ್ಯ ಕೋಲಾಟದೊಂದಿಗೆ ಶೋಭಾಯಾತ್ರೆಯ ಮೆರುಗನ್ನು ಹೆಚ್ಚಿಸಿದರು. ಬೆಂಗಳೂರು ಹೊರವಲಯ ಆನೇಕಲ್ ಬಳಿಯ ಅಲಯನ್ಸ್ ಯೂನಿವರ್ಸಿಟಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದರಿಗೆ ಸನ್ಮಾನವನ್ನ ಮಾಡಲಾಗಿದೆ. ಮಾಧ್ಯಮ ಕ್ಷೇತ್ರದಲ್ಲಿ ಸಾಧನೆಗೈದ ನ್ಯೂಸ್ 18 ನಿರೂಪಕಿ ನವಿತಾ ಜೈನ್,
ಸಿನಿ ಕ್ಷೇತ್ರದಿಂದ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್, ಸುಧಾ ಬೆಳವಾಡಿ, ಕೃಷಿ ಕ್ಷೇತ್ರದಲ್ಲಿ ಕವಿತಾ ಮಿಶ್ರಾ ಸೇರಿದಂತೆ ಹಲವು ಮಹಿಳೆಯರಿಗೆ ಸನ್ಮಾನಿಸಲಾಗಿದೆ. ಇದೇ ವೇಳೆ ಹಕ್ಕಿಪಿಕ್ಕಿ ಕಾಲೋನಿ ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಲಾಗಿದೆ. On the academic and literary world. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಮ್ಯಾಚ್ ನಾಳೆ ದುಬೈನಲ್ಲಿ ನಡೆಯಲಿದೆ. ಚಾಂಪಿಯನ್ಸ್ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂಥ ಕಿವೀಸ್ ಮತ್ತು ಟೀಮ್ ಇಂಡಿಯಾ ಫೈನಲ್ನಲ್ಲಿ ಸೆಣಸಾಟಿವೆ. ಇನ್ನು ಈ ಪಂದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕೆ ಬಳಸಲಾದಂಥ ಪಿಚ್ ಅನ್ನೇ ಬಳಸಲಿಕ್ಕೆ ಎಮಿರೇಟ್ಸ್ ಕ್ರಿಕೆಟ್ ಮಂಡಳಿ ನಿರ್ಧರಿಸಿದೆಯಂತೆ. WPLನ ಹಾಲಿ ಚಾಂಪಿಯನ್ ಆರ್ಸಿಬಿ ಇವತ್ತು ಯುಪಿ ವಾರಿಯರ್ಸ್ ವಿರುದ್ಧ ಸೆಣಸಾಡಲಿದೆ. ಆರ್ಸಿಬಿ ಪಾಲಿಗೆ ಇವತ್ತು ನಿರ್ಣಾಯಕ ಪಂದ್ಯವಾಗಿದ್ದು, ಒಂದು ವೇಳೆ ಮ್ಯಾಚ್ ಏನಾದರೂ ಸೋತ್ರೆ ಪ್ಲೇ ಆಫ್ ಬಾಗಿಲು ಮುಚ್ಚಲಿದೆ. ಮೊದಲೆರಡು ಮ್ಯಾಚ್ನಲ್ಲಿ ಗೆದ್ದಂತಹ ತಂಡ ತವರಿನಲ್ಲಿ ಆಡಿದಂತಹ 4 ಪಂದ್ಯದಲ್ಲೂ ಪ್ರಭಾವಗೊಂಡಿತ್ತು. ಇನ್ನು ಹೀಗಾಗಿ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿರುವ ಆರ್ಸಿಬಿ ಉಳಿದ ಎಲ್ಲಾ ಪಂದ್ಯವನ್ನು ಗೆಲ್ಲಲೇಬೇಕಿದೆ.